ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ. ನಮ್ಮ ಬುಲ್ಸ್ ತಂಡ ಪಂದ್ಯ ಟೈ ಆದ ನಂತರ PKLನಿಂದ ಹೊರಗೆ ನೋಡ್ಬೋದು. ಹಾಗಾದರೆ ನಮ್ಮ ಬುಲ್ಸ್ ತಂಡ ಈ ಬಾರಿ PKL ಪ್ಲೇ ಆಫ್ ತಲುಪಬೇಕಾದ್ರೆ ಎಷ್ಟು ಪಂದ್ಯ ಗೆಲ್ಲಬೇಕು, ಹಾಗಾದರೆ ಇವತ್ತಿನ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಬುಲ್ಸ್ ತಂಡ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನು ಈಗ ಟೈ ಮಾಡಿಕೊಂಡಿದೆ. ಅದರ ಮೊದಲಿಗೆ ನಾವು ಜೈಪುರ್ ವಿರುದ್ಧ ಪಂದ್ಯ ಟೈ ಮಾಡಿಕೊಂಡ್ರೆ ಈಗ ಪಾಟ್ನಾ ವಿರುದ್ಧ ಕೂಡ ಟೈ ಮಾಡಿಕೊಂಡ್ವಿ. ಎರಡೂ ತಂಡಗಳೇನಪ್ಪ ಅಂದರೆ 29 ಅಂಕ ಸಂಪಾದಿಸಿ ಈಗ ಪಂದ್ಯ ಟೈನಲ್ಲಿ ಅಂತ್ಯಾಗಿದೆ. ಬಟ್ ಇವಾಗ ಹೊಸ ಅಂಕಪಟ್ಟಿ ಕೂಡ ಇಲ್ಲಿ ಬಿಡುಗಡೆಯಾಗಿದೆ. ನೋಡ್ಬೋದು ಅಂಕಪಟ್ಟಿ ಯಾವ ರೀತಿಯಾಗಿದೆ ಅಂತಂದರೆ ಈಗ ಪುಣೆ ಪಲ್ಟನ್ ನಂಬರ್ 1 ಇದ್ರೆ ಜೈಪುರ್ ನಂಬರ್ 2, ನಂಬರ್ 3 ಇಲ್ಲಿ ದಬಾಂಗ್ ದಲಿ ತಂಡ ಇದ್ದರೆ ನಂಬರ್ 4 ಅಲ್ಲಿ ಪಾಟ್ನಾ ಪೈರೇಟ್ಸ್, ನಂಬರ್ 5 ಹರಿಯಾಣ ಸ್ಟೀಲರ್ಸ್, ನಂಬರ್ 6 ಗುಜರಾತ್ ಜೈಂಟ್ಸ್, ನಂಬರ್ 7ನಲ್ಲಿ ಬೆಂಗಳೂರು ಬುಲ್ಸ್ ತಂಡ ಇದೆ. ನಂಬರ್ 8ನಲ್ಲಿ ತಮಿಳ್ ತಲೈವಾಜ್ ಇದ್ದರೆ ನಂಬರ್ 9ನಲ್ಲಿ ಯು ಮುಂಬಾ, ನಂಬರ್ 10ನಲ್ಲಿ ಬೆಂಗಾಲ್ ವಾರಿಯರ್ಸ್, ನಂಬರ್ 11ನಲ್ಲಿ UP ಗೋದಾ, ನಂಬರ್ 12ನಲ್ಲಿ ತೆಲುಗು ಟೈಟನ್ಸ್ ತಂಡ ಇದೆ. ನಮ್ಮ ಬುಲ್ಸ್ ತಂಡ ಈಗ 17 ಪಂದ್ಯ ಆಡಿ 6 ಪಂದ್ಯ ಗೆದ್ದಿದೆ. ಬಟ್ 9 ಪಂದ್ಯ ಈಗ ನಾವು ಸೋತಿದ್ವಿ. ಅಂದರೆ 2 ಪಂದ್ಯ ಈಗ ಟೈನಲ್ಲಿ ಅಂತ್ಯ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆ 43 ಅಂಕ ಸಂಪಾದಿಸಿ ಬುಲ್ಸ್ ತಂಡ 7ನೇ ಸ್ಥಾನದಲ್ಲಿದೆ. ಬಟ್ ನಾವೀಗ ಪ್ಲೇ ಆಫ್ ತಲುಪಬೇಕಾದ್ರೆ ಉಳಿದ ಅಷ್ಟು ಪಂದ್ಯಗಳನ್ನು ಕೂಡ ಇಲ್ಲಿ ಗೆಲ್ಲಬೇಕು. ಅಂದರೆ 5ಕ್ಕೆ 5 ಪಂದ್ಯ ಗೆದ್ದರೆ ನಮ್ಮ ಬುಲ್ಸ್ ತಂಡ ಪ್ಲೇ ಆಫ್ಗೆ ಹೋಗ್ಬೋದು, ಇಲ್ಲಾಂದರೆ ನೇರವಾಗಿ ಮನೆಗೆ ಹೋಗ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಬುಲ್ಸ್ ತಂಡ ಈ ಬಾರಿ ಪ್ಲೇ ಆಫ್ ಹೋಗುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ.